ಇವರಿಬ್ರು ಮದುವೆ ಆದರೆ ಸತಿಪತಿಗಳಿಬ್ರು ಕೊನೆಯವರೆಗೂ ಆರೋಗ್ಯವಾಗಿ ಕ್ಷೇಮವಾಗಿ ಸಂತೋಷದಿಂದ ಬಾಳ್ತಾರೆ. ನೋಡಮ್ಮ ಭವಾನಿ, ಪ್ರತಿದಿನ ದೇವರಿಗೆ 12 ತುಪ್ಪದ ದೀಪ ಹಚ್ಚಬೇಕು. ಒಂದು ನಿನ್ನ ದೋಷ ಪರಿಹಾರಕ್ಕೆ, ಇನ್ನೊಂದು ನಿನ್ನ ಮಾಂಗಲ್ಯ ಗಟ್ಟಿಯಾಗೋದಕ್ಕೆ. ಸರಿ ಗುರುಗಳೇ. 6 ತಿಂಗಳು ಏನು, 6 ದಿವಸ ತರ ಉರುಳೋಗುತ್ತೆ. ಇದ್ರ ಜೊತೆ ಸತ್ಯ ದರ್ಶನವೂ ಆಗುತ್ತೆ. ಎಲ್ರಿಗೂ ಶುಭವಾಗಲಿ. ಅಲ್ಲಿ ಏನಾಗ್ತಿರ್ಬೋದು ಅಂತ ಊಹೆ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಫೋನ್ ಮಾಡಿ ತಿಳ್ಕೊಳ್ಳೋಣ ಅಂದ್ರೆ ನಾನು ಕೇಳಿದ ಪ್ರಶ್ನೆಗೆ ಯಾರೂ ಸರಿಯಾಗಿ ಉತ್ತರ ಕೊಡಲ್ಲ. ಗುರುಗಳೇನಾದ್ರೂ ದೋಷ ಇದೆ ಅನ್ಬಿಟ್ರೆ? ಇಲ್ಲ 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 ಇಲ್ಲ, ಏನೇ ಆದ್ರೂ ಅಥರ್ವ ಮದ್ವೆ ಆಗ್ತೀನಿ ಅಂತ ಹೇಳಿದಾರಲ್ಲ, ಮತ್ತೆ ಅವ್ರಮ್ಮನೂ ಹಾಗೆ ಮಾತು ಕೊಟ್ಟಿದ್ದಾರೆ ಅಂದ್ಮೇಲೆ ನನಗೆ ಯಾಕೆ ಟೆನ್ಷನ್ ಆಗ್ತಿದೆ? ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರು ನನ್ ಕೈಲಿ ಪಾಸಿಟಿವ್ ಆಗೇ ಇರಕ್ಕಾಗ್ತಿಲ್ವಲ್ಲ. ಒಂದ್ ವೇಳೆ ಆ ಫೇಮಸ್ ಗುರುಗಳು ಜಾತಕ ಸರಿ ಇದೆ ಅಂತ ಮದ್ವೆ ಫಿಕ್ಸ್ ಮಾಡ್ತಾರಾ? ನಾನ್ ವಸುಂಧರಾ ಮೇಡಮ್ ಬಗ್ಗೆ ತಪ್ಪಾಗೇನಾದ್ರೂ ತಿಳ್ಕೊತಿದ್ದೀನಾ? ಅಪ್ಪ ಅಪ್ಪ ಅಮ್ಮ, ಏನಾಯ್ತು? ಗುರುಗಳೇನಂದ್ರು? ವಸುಂಧರಾ ಮೇಡಮ್ ಏನಂದ್ರು? ಅಯ್ಯೋ, ಈಗ ತಾನೇ ಮನೆಗ್ ಬಂದಿದೀವಿ, 1000 ಪ್ರಶ್ನೆಗಳು ಕೇಳ್ತಿದ್ಯಲ್ಲೇ. ಅಪ್ಪ ನೀನಾದ್ರೂ ಹೇಳಪ್ಪ, ಏನಂದ್ರು? ಮೊದ್ಲು ಒಂದ್ ಲೋಟ ನೀರ್ ತಗೊಂಬಮ್ಮ. ನಂಗ್ ಗೊತ್ತು ನೀವ್ ಬೇಕು ಅಂತಾನೆ ಹೀಗ್ ಮಾಡ್ತಿದ್ದೀರಾ ಅಂತ. ಅಕ್ಕ, ನಿನ್ ರಿಯಾಕ್ಷನ್ ನೋಡಿದ್ರೆ ನಂಗೇನು ಜಡ್ಜ್ ಮಾಡಕ್ ಆಗ್ತಿಲ್ಲ. ಪ್ಲೀಸ್, ಅಲ್ಲಿ ಏನಾಯ್ತು ಅಂತ ಯಾರಾದ್ರೂ ಹೇಳಿ. ಹೇಳಿ ಅಕ್ಕ. ನನ್ ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿದ್ರು. ನನಗ್ ಗೊತ್ತಿತ್ತು ಹೀಗೆ ಏನಾದ್ರೂ ಆಗುತ್ತೆ ಅಂತ. ನನಗ್ ಗೊತ್ತಿತ್ತು. ಏನಾಗುತ್ತೆ ಅಂತ? ಏನಮ್ಮ ನೀನು ಟೀಚರ್ ಆಗಿ ಹೀಗ್ ಮಾತಾಡ್ತಿದೀಯಲ್ಲ? ಇದೆಲ್ಲ ಅಕ್ಕನ ಬೇಡ ಅಂತ ಹೇಳೋ ಗಿಮಿಕ್ಕಾ? ಹಾಗಾದ್ರೆ ನಮ್ ಭವಾನಿ ಪ್ರೀತಿಸ್ತಿರೋ ಹುಡುಗನ್ನ ಮದ್ವೆ ಆಗಕ್ಕಾಗಲ್ಲ ಅಂತಿದ್ಯಾ? ಯಾಕಾಗಲ್ಲ? ಆಗೋ ಹಾಗೆ ನಾನ್ ಮಾಡ್ತೀನಿ. ಏನ್ ಅನ್ಕೊಂಡಿದ್ದಾರೆ ಅವರು? ಅಕ್ಕ, ನೀನ್ ಹೆದರ್ಕೋಬೇಡ. ಈ ಮಿಡಲ್ ಕ್ಲಾಸ್ ಪವರ್ ಏನು ಅಂತ ನಾನ್ ತೋರಿಸ್ತೀನಿ. ನಮ್ಗೆ ಯಾಕೆ ಬೇಕು? ಬಿಟ್ಬಿಡು. ಯಾಕ್ ಬಿಡ್ಬೇಕು ಅಂತ? ಮದ್ವೆ ಆಗದೆ ಆಗಿದ್ರೆ ತಾನ್ ಪ್ರೀತಿ ಮಾಡೋ ಹುಡುಗಿ ಜಾತಕದಲ್ಲಿ ದೋಷ ಇದೆಯೋ ಇಲ್ವೋ ಅಂತ ತಿಳ್ಕೊಂಡ್ ಪ್ರೀತಿ ಮಾಡ್ಬೇಕಾಗಿತ್ತು. ಸರಿ, ಈಗ ಏನ್ ಮಾಡ್ತೀಯಾ? ಅಥರ್ವನ್ನ ಕಿಡ್ನಾಪ್ ಮಾಡಿದ್ರು ಸರಿ, ಅಕ್ಕನ್ ಜೊತೆ ಅವ್ನ್ ಮದ್ವೆ ಮಾಡಿಸ್ತೀನಿ. ನೋಡಿದ್ರೇನ್ರಿ? ನೋಡಿದ್ರಾ ನಿಮ್ ಮಗಳು ಹೇಗ್ ಮಾತಾಡ್ತಿದ್ದಾಳೆ ಅಂತ? ಅಮ್ಮ ಸಿಂಧು, ಮೊದ್ಲು ನೀನು ಸಮಾಧಾನ ಮಾಡ್ಕೊ. ಆಗಲ್ಲ, ಅಕ್ಕನ್ ಮದ್ವೆ ಆಗೋ ತನಕ ಆಗಲ್ಲ. ಅಂದ್ರೆ ಇನ್ನು 6 ತಿಂಗಳ ಆದ್ಮೇಲೆ ಸಮಾಧಾನ ಆಗುತ್ತಾ? ಏನ 6 ತಿಂಗಳ? ಮೊದ್ಲೇ ಇಲ್ಲಿ ನೋಡು. ಏನೇ ಅಕ್ಕ ಇದು? ಇದು ನನ್ನ ಮತ್ತೆ ಅಥರ್ವನ ಎಂಗೇಜ್ಮೆಂಟ್ ರಿಂಗು. ಎಂಗೇಜ್ಮೆಂಟ್ ರಿಂಗಾ? ಹೌದು. ನಾವು ಗುರುಗಳ ಹತ್ರ ಹೋದಾಗ ಹುಡುಗಿ ಜಾತಕದಲ್ಲಿ ಲಗ್ನಕ್ಕೆ ಬೇಕಿರೋ ಗ್ರಹದ ಬಲ ಕಮ್ಮಿ ಇರೋದ್ರಿಂದ ಅಥರ್ವನಿಗೆ ಶ್ರೇಯಸ್ಸಲ್ಲ. 6 ತಿಂಗಳ ಕಾಲ ದೇವರ ಸನ್ನಿಧಿಯಲ್ಲಿ ನವಗ್ರಹ ಪೂಜೆ ಮತ್ತು ದೀಪಾರಾಧನೆ ಎರಡೂ ಮಾಡಬೇಕು. ಅವ್ರ ಮಾತು ಕೇಳಿ ಅಸಮಾಧಾನದಿಂದ ಆಚೆ ಬಂದೆ. ಆಮೇಲೆ ವಸುಂಧರಾ ಮೇಡಮ್ ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ಸ್ವಲ್ಪ ನಗಮ ಭವಾನಿ. ದೋಷ ನಿವಾರಣೆಗೆ ಗುರುಗಳು ಪರಿಹಾರ ಹೇಳಿದ್ರಲ್ಲ. ಎಂತ ದೊಡ್ಡ ಮಾತು ತಾಯಿ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಮಗಳ ದೋಷದಿಂದ ಮದುವೆ ತಡೆ ಆಗ್ತಾ ಇದೆ. ಅಂಥದ್ರಲ್ಲಿ ನನ್ನ ಮಗಳನ್ನ ಇಷ್ಟು ಚೆನ್ನಾಗಿ ಹಾರೈಸ್ತಿದಿರಲ್ಲ. ನಾನು ಅವತ್ತೇ ಹೇಳಿಲ್ವಾ ಅಂಕಲ್, ನಮ್ಮಮ್ಮಂಗೆ ಮಕ್ಕಳ ಸಂತೋಷನೇ ಮುಖ್ಯ ಅಂತ? ನಾನೊಬ್ಳೆ ಅಲ್ಲ ಕಣೋ, ಎಲ್ಲಾ ತಾಯಂದ್ರಿಗೂ ಹಾಗೆ. ಯಾಕೆ, ನಿಮ್ಮತ್ತೆ ಇಲ್ಲೇ ಇದಾರಲ್ಲ, ಅವ್ರನ್ನೇ ಕೇಳು.
ಕೆಟ್ಟ ಸಮಯ ಒಳ್ಳೆಯವ್ರ ತಾಳ್ಮೆನ ಜಾಸ್ತಿ ಮಾಡತ್ತಂತೆ. ಇದನ್ನು ಹಾಗೆ ಅನ್ಕೊಳ್ಳೋಣ ಬಿಡಿ. ಈಗಿನ ಕಾಲದ ಮದ್ವೆಗಳಿಗೆ ತಾಳ್ಮೆ ಎಲ್ಲಿರುತ್ತೆ? ಮಾತಾಡಿದ್ರು ಮಾತಾಡದೇ ಇದ್ರು ಡೈವರ್ಸೇ. ಅಮ್ಮ, ಈಗಷ್ಟೇ ಯಾರ ಜೊತೆನೂ ಮದ್ವೆ ಆಗ್ಬೇಕಾಗಿತ್ತು. ತಾಳಿ ಕಟ್ಟೋ ಸಮಯದಲ್ಲಿ ಮದ್ವೆ ನಿಂತೋಗಿದೆ. ಈಗ ಈ ಮಾತೆಲ್ಲ ಬೇಕಾ? ಭವಾನಿ, ನಿನ್ ಭಯ, ನಿಮ್ ಮನೆಯವರ ಆತಂಕ ನನಗೆ ಅರ್ಥ ಆಗತ್ತೆ. ಈಗ ತಕ್ಷಣಕ್ಕೆ ಮದ್ವೆ ಆಗದೆ ಇದ್ರು 6 ತಿಂಗಳು ಬಿಟ್ಟು ಖಂಡಿತ ಆಗತ್ತೆ. ಮೊದಲು ಶ್ರೀಮಂತರ ಮನೆ ಅಂದ್ರೆ ತಲೆಯಲ್ಲಿ ಬೇರೆನೇ ಯೋಚನೆ ಇಟ್ಕೊಂಡಿದ್ವಿ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ ಸಂಬಂಧ ನಿಮ್ಗೆ ಇಷ್ಟ ಆಗಲ್ವೇನೋ ಅಂತ ಅನ್ಕೊಂಡಿದ್ವಿ. ಆದ್ರೆ ನಿಮ್ ಮಾತ್ ಕೇಳಿದ್ಮೇಲೆ ನನ್ ಮಗಳ ಬಗ್ಗೆ, ಅವಳ ಬದುಕಿನ ಬಗ್ಗೆ ಸಮಾಧಾನ ಆಯ್ತು. ಹೌದಮ್ಮ, ಅಥರ್ವ ಹೇಳ್ದಾಗೆ ನಿಮ್ಮನ್ನ ಭೇಟಿ ಆದ್ಮೇಲೆ ನಮ್ಮ ಅನುಮಾನ ಎಲ್ಲ ನಿವಾರಣೆ ಆಯ್ತು. ಹೊರಗಿನ ಜನಕ್ಕೆ ನನ್ ಬಿಹೇವಿಯರ್ ರೂಢ ಕಾಣುತ್ತೆ, ನನಗೆ ಗೊತ್ತು. ಆದ್ರೆ ಅದಕ್ಕೆ ಅದರದೇ ಆದ ಕಾರಣ ಇದೆ. ಕ್ರೋಡ್ಸ್ ಟುಗೆದರ್ ವ್ಯವಹಾರ ಸುಲಭವಾಗಿ ಅರ್ಥ ಆದ್ರೆ ವ್ಯವಹಾರ ಮಾಡೋದು ಕಷ್ಟ ಆಗತ್ತೆ. ಬಹುಶಃ ಈಗ್ಲೂ ಅವ್ರಿಗೇನು ಅರ್ಥ ಆಗಿಲ್ಲ ಬಿಡು. ಹಾಗೇನಿಲ್ಲ ಅಜ್ಜಿ, ನಮ್ಮ ಅತ್ತೆ ಮಾವಂಗೆ ಚೆನ್ನಾಗೇ ಅರ್ಥ ಆಗತ್ತೆ. ಓಹೋ, ಆಗ್ಲೇ ಮನೆ ಅಳಿಯ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಅಜ್ಜಿ, ನೀನ್ ಈ ತರ ಮಾತಾಡ್ತಾ ಇದ್ರೆ ನಾನು ಹಾಗೆ ಮಾಡ್ತೀನಿ ನೋಡು. ನೀ ಮನೆ ಬಿಟ್ಬಿಟ್ಟು ಹೋಗ್ಬೇಡ, ಈ ಹುಡುಗಿನೇ ನಮ್ಮನೆ ಕರ್ಕೊಂಡ್ ಬಂದ್ಬಿಡು. ಏನಮ್ಮ, ನನ್ ಮೊಮ್ಮಗನ್ಗೋಸ್ಕರ 6 ತಿಂಗಳು ತಾಳ್ತೀಯ ತಾನೆ? ಅಥರ್ವಂಗೋಸ್ಕರ ಬರೀ 6 ತಿಂಗಳಲ್ಲ, ನನ್ ಜೀವನ ಪೂರ್ತಿ ಬೇಕಾದ್ರೂ ಕಾಯ್ತೀನಿ. ಈ ಮಾತಲ್ಲೇ ಗೊತ್ತಾಗತ್ತಮ್ಮ ನಮ್ಮ ಅಥರ್ವನ ನೀನೆಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ. 6 ತಿಂಗಳು ಅಂತ ಕೇಳೋದಕ್ಕೆ ತುಂಬಾ ದಿನ ಅನ್ಸುತ್ತೆ, ಆದ್ರೆ ದಿನಗಳು ಹೇಗ್ ಕಳೆಯುತ್ತೆ ಅಂತಾನೆ ಗೊತ್ತಾಗಲ್ಲ. ಸರಿ, ನಾವಿನ್ನು ಹೊರಡ್ತೀವಿ. ನಿಮ್ಮನ್ ಭೇಟಿಯಾಗಿದ್ದು ತುಂಬಾ ಖುಷಿ ಆಯ್ತು. ಆದ್ರೆ ಭವಾನಿ ಮುಖದಲ್ಲಿ ಆ ಖುಷಿ ಕಾಣಿಸ್ತಾ ಇಲ್ಲ. ಸಿಕ್ಕಿದ್ದನ್ನ ಪಡೆದು ತೃಪ್ತಿಯಿಂದ ಬಾಳ್ಬೇಕು, ಸಿಗದೇ ಇದ್ದದನ್ನ ಮರ್ತು ಬದುಕ್ಬೇಕು. ಆದ್ರೆ ನನ್ನ ಮನೆ ಸೊಸೆ ಆಗೋಳ್ಗೆ ಈ ತರದ ಯಾವ ಕಹಿ ಅನುಭವಗಳು ಆಗ್ಬಾರ್ದು. ಅಮ್ಮ, ಅಥರ್ವ ತಗೋ, ಭವಾನಿ ಕೈಗೆ ಹಾಕು. ಇದೆಲ್ಲ ಯಾಕೆ? ನಾನ್ ತುಂಬಾ ನಂಬಿರೋ ಗುರುಗಳ ಸಾನ್ನಿಧ್ಯದಲ್ಲಿದ್ದೀವಿ.